ಇತ್ತೀಚೆಗೆ ಹಾಸನದಲ್ಲಿ ಸಮಾವೇಶ ಆಗುತ್ತೆ. ಯಾವ ಸಮಾವೇಶ ಅಂತ ಹೇಳಿದ್ರೆ ಸ್ವಾಭಿಮಾನಿ ಸಮಾವೇಶ ಹೆಸರಲ್ಲಿ ಒಂದು ಸಮಾವೇಶ ಮಾಡ್ತಾರೆ. ಆ ಸಮಾವೇಶ ಪರ್ಯಾಯವಾಗಿ ಒಂದು ಮಂಡ್ಯದಲ್ಲಿ ಜೆಡಿಎಸ್ ಕಡೆಯಿಂದ ಒಂದು ಸಮಾವೇಶ ಮಾಡಬೇಕು ಅನ್ನೋ ಪ್ಲಾನ್ ಆಗಿತ್ತು ಅನ್ನೋಂಥದ್ದು. ಇದಕ್ಕೆ ತಯಾರಿ ಕೂಡ ಆಗಿತ್ತು. ಸಡನ್ ಆಗಿ ಆ ಸಮಾವೇಶ ರದ್ದಾಗುತ್ತೆ ಸರ್. ಕಾರಣ ಏನು? ಯಾರು ಒತ್ತಡ ಹಾಕಿದ್ರು? ಏನಾಯ್ತು ಅಂತ? ಈಗ ನಾವು ಸಮಾವೇಶ ಏನಲ್ಲ, ನಾವಲ್ಲಿ ಕುಮಾರಸ್ವಾಮಿ ಅವರು ಹುಟ್ಟುಹಬ್ಬನೂ ಕೂಡ ಇತ್ತಲ್ಲ, ಅದನ್ನು ಆಚರಿಸಬೇಕು ಅಂತ ನಮ್ಮ ಮಾಜಿ ಮಂತ್ರಿಗಳಾದಂಥ ಪುಟ್ಟರಾಜಣ್ಣವರು ಅವರೆಲ್ಲ ಕೂಡ ಒಂದು ತೀರ್ಮಾನಕ್ಕೆ ಬಂದರು. ಬಟ್ ಈ ಸಂದರ್ಭ ಅಲ್ಲ ಅದು. ನಾವೆಲ್ಲ ಕೂಡ ಜನಗಳ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸೋಣ ಅಂತಕ್ಕಂಥ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ವರ್ಗದವ್ರನ್ನೂ ಕೂಡ ಒಟ್ಟಾಗಿ ಸೇರಿಸಿ ಉತ್ತಮ ರೀತಿಯಲ್ಲಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಡಿವಿಷನಲ್ಲಿ ಯಾವ ಸಮಾಜದವ್ರಿಗೆ ಹೆಚ್ಚಿನ ಮಹತ್ವ ಕೊಟ್ಟು ನಾವು ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಲೋಚನೆ ಇದೆ. ಆದ್ದರಿಂದ ಇವತ್ತೇನು ಹಾಸನದಲ್ಲಿ ಮಾಡಿದ್ರಲ್ಲ, ಅವ್ರದ್ದೇ ಗೊಂದಲ ನೀವು ನೋಡಿದಿರಿ. ಹಾಸನಲ್ಲಿ ಇವತ್ತು ಅವರ ಅಹಿಂದ ಸಮಾವೇಶ ಮಾಡಬೇಕು ಅಂತ ಹೊರಟರು. ಅದಕ್ಕೆ DK ಶಿವಕುಮಾರ್ ಅವರು ಇಲ್ಲ, ಅದನ್ನು ಮಾಡೋಕ್ಕೆ ಬರಲ್ಲ. ಹಿಂದೆನೂ ಕೂಡ ನಮ್ಮ ಪಕ್ಷದಲ್ಲಿ ಅದೇ ಆಗಿದ್ದು, ಇವಾಗಲೂ ಕೂಡ ಅದೇ ಮುಂದುವರೆದಾಗ ಒಂದು ಪಕ್ಷದಲ್ಲಿ ಅಲ್ಲಿ ನಡೆದಂಥದ್ದು ನಮ್ಮ ಬಗ್ಗೆ ಅಲ್ಲ ಅಂತ ನನಗಾದರೂ ಕೂಡ ಅನ್ನಿಸ್ತಾ ಇದೆ. ಅವರೆಲ್ಲ ಅವ್ರ ಪಕ್ಷದಲ್ಲೇ ಅವರವರ ಬಲವನ್ನು ತೋರಿಸ್ಕೊಳ್ಳಿಕ್ಕೆ ಮಾಡಿದಂಥ ಒಂದು ಸಮಾವೇಶ ಅದು ಅಂತ ಎದ್ದು ಕಾಣಿಸ್ತಂಥದ್ದು ಅಲ್ಲಿ ನಮ್ಗೆ ಅರ್ಥ ಆಗ್ತದೆ. ಅವ್ರು ಸಮಾವೇಶ ಮಾಡಿ ಅವ್ರ ಗೊಂದಲ ಎಲ್ಲ ಬಯಲಾಯಿತು. ಹೀಗಾಗಿ ನಿಮ್ಮ ಸಮಾವೇಶ ಮಾಡದೆ ಈಗ ನಿಮ್ ಗೊಂದಲ ಬಯಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಪ್ರಶ್ನೆ ಬಂದಿದೆಯಂತೆ, ಮಾಜಿ ಶಾಸಕರು ಮಾಡ್ತಾ ಇದ್ದಾರೆ, ನಾವು ಶಾಸಕರಿಗೆ ಬೆಂಬಲ ಕೊಡಬೇಕು ಅಂತೇಳಿ ನಿಮ್ಮ ಪಕ್ಷದಲ್ಲಿ ಚರ್ಚೆ. ಹೀಗಾಗಿ ಸಮಾವೇಶ ರದ್ದಾಯ್ತು ಅನ್ನೋ ಚರ್ಚೆ ಸರ್. ನಮ್ಮಲ್ಲಿ ಶಾಸಕರು ಮಂಜು KR-ಪೇಟೆ ಮಂಜು ಅವರಿದ್ದಾರೆ. ಹಂಗಾಗಿ ಮತ್ತೆ ಇಲ್ಲಿ ಎಲ್ಲರೂ ಕೂಡ ಇವತ್ತು ಎಲ್ಲ ಮಾಜಿ ಶಾಸಕರು ಕೂಡ ಒಟ್ಟಾಗಿ ಮಾಡಬೇಕು ಅನ್ನೋದು ಇದೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಜಿಲ್ಲಾವಾರು ಇರ್ಬೋದು, ಡಿವಿಷನ್ ವೈಸು ನಾವು ಪ್ಲ್ಯಾನ್ ಮಾಡ್ತೇವೆ. ಪ್ರತಿ ಒಂದು ಜಿಲ್ಲೆನಲ್ಲೂ ಹೋಗಿ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು, ನಾವು ಮತ್ತು ಕುಮಾರಣ್ಣವರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಇವತ್ತು ಪಕ್ಷವನ್ನು ಸದೃಢವಾಗಿ ಬೆಳೆಸ್ತೇವೆ. ಅದರಲ್ಲೇನು ನಮಗೇನು ಹಿಂಜರಿಕೆ ಇಲ್ಲ. ನೀವು ನೋಡಿದ್ದೀರಾ, ದೇವೇಗೌಡರು ಫಿನಿಕ್ಸ್ ಥರ ಎದ್ದು ಬಂದಿದ್ದು ಗೊತ್ತು, ಕೆಳಗೆ ಬಿದ್ದಂಥದ್ದು ಗೊತ್ತು. 2 ಸೀಟ್ ಇದ್ದಾಗಲೂ ಕೂಡ ಹಿಂಜರಿಲಿಲ್ಲ. ಇವತ್ತು ರಾಷ್ಟ್ರವನ್ನು ಆಳದಂಥದ್ದು ಎಲ್ಲ ಕೂಡ ನಿದರ್ಶನ ನಮಗಿದೆ. ಆದ್ದರಿಂದ ಜನತಾದಳ ಸುಭದ್ರವಾಗಿ ಮುಂದಿನ ದಿನಗಳಲ್ಲಿ ಹೊರ ಹೊಮ್ಮುತ್ತೆ ಅಂತ ಸಂಶಯ ಇಲ್ಲದಂಗೆ ಹೇಳ್ತೇನೆ ಸರ್. ಈಗ ಇಲ್ಲಿ ಒಂದು ಪ್ರಶ್ನೆ, ಈಗ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಬ್ಯುಸಿ ಆಗಿದ್ದಾರೆ, ರಾಜ್ಯಕ್ಕೆ ಬರೋದು ಕಡಿಮೆ ಮಾಡಿದ್ದಾರೆ, 1-2 ದಿನ ಬರಬಹುದು. ಹೀಗಾಗಿ ಒಂದು ಫುಲ್ ಟೈಮ್ ರಾಜ್ಯಾಧ್ಯಕ್ಷರು ಬೇಕು ಅನ್ನೋ ನಿರೀಕ್ಷೆಗಳು ಒಂದಿಷ್ಟು ಜನ ಕಾರ್ಯಕರ್ತರು ಹೇಳ್ಬೋದು. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ರಾಜ್ಯಾಧ್ಯಕ್ಷರಾಗ್ತಾರೆ, ಮುಂದಿನ ರಾಜ್ಯಾಧ್ಯಕ್ಷ ಅಂತೇಳಿ. ಅವ್ರಿಗೆ ರಾಜ್ಯಾಧ್ಯಕ್ಷರಾಗಲಿ ಸೂಕ್ತ ಸಂದರ್ಭನ ಸರ್ ಇದು? ಈಗ ಒಂದು ಸನ್ಮಾನ್ಯ ಕುಮಾರಸ್ವಾಮಿ ಅವರು ತೀರ್ಮಾನ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಎಲ್ಲ ಸುತ್ತಲಿ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸ ಮಾಡಿ ಅವರೆಲ್ಲ ಕಾರ್ಯಕರ್ತರನ್ನು ಕೂಡ ಪರಿಚಯ ಇಟ್ಕೊಂಡು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಪಕ್ಷವನ್ನು ಸದೃಢವಾಗಿ ಬೆಳೆಸಲಿ. ಮುಂದಿನ ದಿನಗಳಲ್ಲಿ ಅದನ್ನು ಈಗ ಯಾರು ಕೂಡ ಅದು ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನನಗೆ ಬೇಕು ಅಂತ ಇಲ್ಲ. ಕುಮಾರಸ್ವಾಮಿ ಅವ್ರನ್ನ ಬದಲಾವಣೆ ಮಾಡೋ ಪ್ರಶ್ನೆ ಈಗ ಯಾವುದು ಕೂಡ ಉದ್ಭವ ಆಗಿಲ್ಲ ಅಂತ ಪದೇ ಒಂದು ಚರ್ಚೆ ಬರ್ತಾ ಇರುತ್ತೆ. ಆಪರೇಷನ್ ಒಂದು ಪ್ರಶ್ನೆ ಬರ್ತಾ ಇರುತ್ತೆ ಸರ್. ಇವಾಗಲೂ ಕೂಡ ನೀವು ಶಾಸಕಾಂಗ ಪಕ್ಷದ ಅಧ್ಯಕ್ಷರಾಗಿ ನಿಮ್ಗೆ ಕೇಳೋದು, ಇವಾಗಲೂ ಕೂಡ ಆಪರೇಷನ್ ಅಪ್ರೋಚ್ಗಳು ಆಗ್ತಾ ಇದೆ ಸರ್ ಕಾಂಗ್ರೆಸ್ ಕಡೆಯಿಂದ? ಖಂಡಿತ ಇಲ್ಲ. ಈಗ ಒಂದೇನಾಗಿದೆ, ಯಾರು ಕೂಡ ಇಲ್ಲಿ ಮೂಢ ತುಂಬಿಲ್ಲ. ಶಾಸಕರಾಗಿ ಗೆದ್ದು ಬರ್ತಕ್ಕಂಥದ್ದು ಎಷ್ಟು ಕಷ್ಟ ಅಂತನ್ನೋದು ಎಲ್ರಿಗೂ ಕೂಡ ಗೊತ್ತು. ಇವತ್ತು ಅಧಿಕಾರಿಗಳಾದರೆ ಅವ್ರು ಫುಲ್ ಟರ್ಮ್ ಇರ್ತಾರೆ, ಎಲ್ಲೋ ಒಂದು ಕಡೆ ಟ್ರಾನ್ಸ್ಫರ್ ಆಗ್ಬೋದು. ಇಲ್ಲಿ ನಮಗೆ ರಿನ್ಯೂವಲ್ ಇರೋದು 5 ವರ್ಷಕ್ಕೆ ಒಂದ್ಸಲ ಟ್ರಾನ್ಸ್ಫರ್ ಏನು ಶಾಸಕರುಗಳಿಗೆ. ನಾವು ಅಲ್ಲಿ ಉಳಿಸ್ಕೊಂಡಿದ್ರೆ ಕ್ಷೇತ್ರಗಳಲ್ಲಿ ನಮಗೆ ಜನ ಬೆಂಬಲಿಸ್ತಾರೆ. ಈಗ ಕಾಂಗ್ರೆಸ್ಗೆ ಹೋದ್ವಿ ಅಂತನೋ, BJPಗೆ ಹೋದ್ವಿ ಅಂತನೋ, JDSಗೆ ಹೋದ್ವಿ ಅಂತಲ್ಲ. ನಮ್ಮಲ್ಲಿ ನಾವಲ್ಲಿ ಏನು ಕೆಲಸ ಮಾಡಿ ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡಿರ್ತೀವೋ ಖಂಡಿತ ಅದೆಲ್ಲರಿಗೂ ಕೂಡ ಅರಿವಿದೆ. ಯಾರೂ ಕೂಡ ಇವತ್ತು ಬೇಜವಾಬ್ದಾರಿಯಿಂದನಾಗಲಿ ಯಾವುದೇ ಅಮೇಷಕ್ಕೆ ಒಳಗಾಗ್ತಕ್ಕಂಥ ಶಾಸಕರು ನಮ್ಮಲ್ಲಿಲ್ಲ. ಆದ್ದರಿಂದ 18 ಜನನು ಕೂಡ ಯಾರು ಕೂಡ ಇಲ್ಲಿ ನಮ್ಮ ಪಕ್ಷ ಬಿಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಇವತ್ತೇನಾಗಿದೆ ಎಲ್ರಿಗೂ ಕೂಡ ಗೊತ್ತು. ಈಗ 138 ಸೀಟ್ ಅವ್ರದ್ದಿದೆ ಕಾಂಗ್ರೆಸ್ದು. ಈಗ ಹೋಗಿ ಅಲ್ಲೇನು ಮಾಡೋದು? ಅವ್ರ ಬಸ್ ಫುಲ್ ಲೋಡ್ ಆಗಿದೆ, ಅವರ ಪಾಪದ ಕೂಡ ತುಂಬ್ತಾ ಬರ್ತಾ ಇದೆ. ಅದರಿಂದ ಅಲ್ಲೋಗಿ ಮುಂದಿನ ದಿನಗಳಲ್ಲಿ ಆಂಟಿ ಇನ್ಕಂಬೆನ್ಸಿ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ರಾಜ್ಯದಲ್ಲಿ ಎಲ್ಲ ಇಲಾಖೆಯಲ್ಲೂ ಕೂಡ ಇವರು ಸಮರ್ಪಕವಾಗಿ ನ್ಯಾಯವನ್ನು ದೊರಕಿಸ್ಕೊಡೋದ್ರಲ್ಲಿ ವಿಫಲವಾಗಿದ್ದಾರೆ. ಆದ್ದರಿಂದ ಈ ಸರ್ಕಾರ ಒಂದು ಕಾಂಗ್ರೆಸ್ಗೆ ಹೋಗಿ ನಾವು ಮುಂದೆ ನಾವ್ಯಾಕೆ ಸೋಲನ್ನು ಅನುಭವಿಸಬೇಕು ಅಂತಕ್ಕಂಥ ಚರ್ಚೆ ನಮ್ಮಲ್ಲೇ ಮಾಡ್ತಾ ಇರೋದ್ರಿಂದ ಖಂಡಿತ ಇವತ್ತು ಯಾರು ಕೂಡ ಇವತ್ತು ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಯಾರು ಕೂಡ ಉದ್ಭವ ಆಗಿಲ್ಲ ಅಂತ ಹೇಳಲಿಕ್ಕೆ ಪ್ರಶ್ನೆ ಸರ್. ಕಳೆದ ಬಾರಿ 38 ಇತ್ತು, ಅದಾದ ಬಳಿಕ 19 ಸೀಟಿಗೆ ಬಂತು ಮೊನ್ನೆ. ಈಗ ಬೈ ಎಲೆಕ್ಷನ್ ಒಂದು ಸೀಟನ್ನು ಕಳ್ಕೊಂಡ್ರಿ, ಈಗ 18 ಸ್ಥಾನಕ್ಕೆ ಬಂದಿದೆ. ನೀವು BJP ಜೊತೆ ಕೋಯಿಲೇಷನ್ ಮಾಡ್ತಾ ಇದ್ರಿ ಸರಿ, ಆದ್ರೆ BJP ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ರಿ. ನಿಮ್ದೇ ಆಗಿರತಕ್ಕಂಥ ಹೋರಾಟವನ್ನು ರೂಪಿಸ್ತಾ ಇಲ್ಲ. ಒಂದು ರಾಜ್ಯ ಪ್ರವಾಸ BJP ಅಂತ ಹೇಳಂತ ರಾಜ್ಯ ಪ್ರವಾಸ ವಕ್ಫ್ ಸಂಬಂಧಪಟ್ಟಾಗ ಮಾಡ್ತು,
ಮೊನ್ನೆ ಪಾದಯಾತ್ರೆಯನ್ನು ಕೂಡ ಅವ್ರ ಜೊತೆ ನೀವು ಮಾಡಿದ್ದು. ಹೀಗಾಗಿ ನಿಮ್ದೇ JDS ಇರದೇ ಒಂದು ಹೋರಾಟ ಯಾಕೆ ಆಗ್ತಾ ಇಲ್ಲ, ಪಾದಯಾತ್ರೆಗಳು ಯಾಕೆ ಆಗ್ತಿಲ್ಲ ಅಂತ? ಈಗ ನಿಖಿಲ್ ಕುಮಾರಸ್ವಾಮಿ ಅವರು, ನಾವು ಮತ್ತೆ ಎಲ್ಲ ಹಲವಾರು ಜನ ಮುಖಂಡರುಗಳು ಈಗಾಗಲೇ 7-8 ಜಿಲ್ಲೆ ಪ್ರವಾಸಗಳನ್ನು ಮಾಡಿದ್ದೇವೆ. ಪ್ರತಿ ವಾರ ಒಂದೊಂದು ಜಿಲ್ಲೆಗೆ ಹೋಗ್ಬೇಕು ಅಂತಲೂ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಚುನಾವಣೆ ಇದ್ದಿದ್ದರಿಂದ ಕಳೆದ ಒಂದೂವರೆ ತಿಂಗಳಿಂದ ಸಾಧ್ಯ ಆಗಿಲ್ಲ. ಖಂಡಿತ ನಾವು ಯಾರು ಕೂಡ ಹಿಂಜರಿತಕ್ಕಂಥ ಪ್ರಶ್ನೆ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಧೈರ್ಯವಾಗಿದ್ದಾರೆ. ಅವರು ಸೋಲು 3 ಸೋಲಾದರೂ ಕೂಡ ಅವರಲ್ಲಿರ್ತಕ್ಕಂಥ ಒಂದು ಆತ್ಮಸ್ಥೈರ್ಯ ನೋಡಿದ್ರೆ ನಮಗೆ ಒಂದು ಕಡೆ ನಾಚಿಕೆ ಆಗ್ತದೆ. ಇಂಥ ಒಳ್ಳೆ ಮನಸ್ಸಿರ್ತಕ್ಕಂಥ ವ್ಯಕ್ತಿನ 3 ಸಲ ಸೋಲನ್ನು ಕಂಡಿದ್ದಾರೆ. ಆದರೂ ಕೂಡ ಅಧೈರ್ಯ ಪಡದೆ ಇವತ್ತು ನಾನು ಇಲ್ಲ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇನೆ, ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ನಾನು ನಿಮ್ಮ ಜೊತೆ ಎಲ್ಲರ ಜೊತೆ ಇರ್ತೇನೆ, ಹೋಗೋಣ ಅಂತಕ್ಕಂಥ ಅಭಿಪ್ರಾಯ ಇದೆ. ಹಂಗಾಗಿ ಖಂಡಿತ ಈ ಸದನ ಮುಗಿದ ತಕ್ಷಣ ಮತ್ತೆ ನಾವು ಪ್ರಾರಂಭ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ನಮ್ಮದೇ ಆದಂಥ ನಮ್ಮ ಜನತಾದಳದ ಏನು ಕಾರ್ಯಕ್ರಮಗಳಿದೆ, ನಮ್ಮ ಜನತಾದಳದ ಒಂದು ಏನು ದೃಢ ನಿರ್ಧಾರಗಳಿದೆ ಅದೆಲ್ಲದನ್ನು ಕೂಡ ನಾವು ಇವತ್ತು ನಮ್ಮ ಕಾರ್ಯಕರ್ತರ ಮುಖಾಂತರ ಇವತ್ತು ಹೇಳಿ ಹೆಚ್ಚಿನ ಸೀಟ್ನ ಮುಂದಿನ 28ಕ್ಕೆ ನಾವು ಇವತ್ತು ಸುಮಾರು 90ರಿಂದ 100 ಸೀಟು ನಮ್ಮ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ನಾವೆಲ್ಲ ಥರ ತಯಾರಿಗಳನ್ನ ಮಾಡ್ಕೋತಾ ಇದ್ದೇವೆ.